ಇಂಗ್ಲಿಷ್ ಕಲಿಯುತ್ತಿರುವ ಆತ್ಮೀಯ ಕನ್ನಡಿಗರಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಹೋಮ್ ಮತ್ತು ಹೌಸ್ ಅಂತ. ಹೋಮ್ ಅಂದರೆ ಗೊತ್ತಲ್ಲ, ಅದು ಇರುವಂಥ ಸ್ಥಳ, ಗೃಹ, ಮನೆಯಲ್ಲಿ ಇರುವಂಥ ಸ್ಥಳ, ಮನುಷ್ಯರು ಮನೆಯಲ್ಲಿ ಇರುವಂಥ ಜಾಗ. ಹೌಸ್ ಅಂದರೆ ಕಟ್ಟಡ ಅಷ್ಟೇ. ಇದು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಬ್ಲ್ಯಾಂಕ್ಸಲ್ಲೆಲ್ಲ ಫಿಲ್ ಮಾಡೋಣ. ಒಂದೊಂದಾಗಿ ಓದ್ಕೊಂಡು ನಮಗೆ ಅರ್ಥ ಆಗುತ್ತೆ, ಅವಾಗ ಪ್ರಾಕ್ಟೀಸ್ ಆಗುತ್ತೆ. ಯಾವ ಸಿಚುಯೇಷನ್ನಲ್ಲಿ, ಯಾವ ಸೆಂಟೆನ್ಸಲ್ಲಿ ಯಾವುದನ್ನು ಹೌಸ್ ಯೂಸ್ ಮಾಡಬೇಕಾ, ಹೋಮ್ ಯೂಸ್ ಮಾಡಬೇಕಾ ಅಂತ. ಈಗ ಮೊದಲನೇದು ಕೆಳಗಿಂದ ಮೇಲೆ ಬರೋಣ. ದಿಸ್ ಈಸ್ ಮೈ ರೆಂಟೆಡ್ ಹೋಮ್ ಅನ್ನಲ್ಲ, ಹೌಸ್ ಅನ್ಬೇಕು. ಯಾಕಂದರೆ ರೆಂಟ್ಗೆ ಸಿಕ್ಕುವುದು ಹೋಮ್ ಅಲ್ಲ, ಹೌಸ್. ಅದು ಹೌಸ್ಗೆ ನಾವು ರೆಂಟ್ ಬಾಡಿಗೆಗೆ ತಗೋತೀವಿ. ಹರ್ ಡ್ಯಾಶ್ ಈಸ್ ಬಿಸೈಡ್ ದ ಪಾರ್ಕ್. ಪಾರ್ಕ್ ಪಕ್ಕ, ಬಿಸೈಡ್ ಪಾರ್ಕ್. ಪಾರ್ಕ್ ಪಕ್ಕ ಏನಿದೆ? ಯಾವುದೋ ಹೌಸ್, ಬಿಲ್ಡಿಂಗ್ ಬಗ್ಗೆ ಹೇಳ್ತಿರೋದು. ಇದು ಮನೆಯ ಬಗ್ಗೆ ಎಲ್ಲ ಹೇಳ್ತಿರೋದು. ಬಿಲ್ಡಿಂಗ್, ಅದು ಕಟ್ಟಡವಾಗಿದೆ. ಹಾಗಾಗಿ ನಾವು ಇಲ್ಲಿ ಕೂಡ ಹೌಸ್ ಅನ್ನೇ ಬರೀಬೇಕು. ಹರ್ ಹೌಸ್ ಈಸ್ ಬಿಸೈಡ್ ದ ಪಾರ್ಕ್. ಪಾರ್ಕ್ ಪಕ್ಕದಲ್ಲಿ ಅವಳ ಮನೆ ಇದೆ. ಮೈ ಸಿಸ್ಟರ್ ಈಸ್ ಅ ಡ್ಯಾಶ್ ಮೇಕರ್. ಹೋಮ್ ಮೇಕರ್ ಅಂತಾರೆ. ಮನೇಲಿ ಹೌಸ್ ವೈಫ್ಸ್ಗೆ ಅಥವಾ ಮನೇಲಿ ಇದ್ದುಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆಯನ್ನು ಚೆನ್ನಾಗಿ ನೋಡಿಕೊಂಡು ಮನೆಯಲ್ಲಿರೋ ಸದಸ್ಯರ ಬಗ್ಗೆ ಎಲ್ಲ ಕೇರ್ ತಗೊಳ್ಳೋದಕ್ಕೆ ಏನಂತಾರೆ? ಹೋಮ್ ಮೇಕರ್ ಅಂತಾರೆ. ಇನ್ನು ಹೌಸ್ ಕೀಪಿಂಗ್ ಬೇರೆಯವರಿದ್ದಾರೆ, ಅವರು ಮನೆ ಕೆಲಸದವರು. ಹೌಸ್ ಕೀಪಿಂಗ್ ಅಂದರೆ ಇದು ಹೋಮ್ ಮೇಕರ್. ಮೈ ಸಿಸ್ಟರ್ ಈಸ್ ಅ ಹೋಮ್ ಮೇಕರ್. ಏನು ಹೇಳಬೇಕು? ಮೈ ಸಿಸ್ಟರ್ ಈಸ್ ಅ ಹೋಮ್ ಮೇಕರ್. ಐ ಬಾಟ್ ದ ಡ್ಯಾಶ್ ರೀಸೆಂಟ್ಲಿ. ಈಗ ಬಾಟ್ ಅಂದರೆ ಬೈ ಪ್ರೆಸೆಂಟ್ ಟೆನ್ಸ್, ಬಾಟ್ ಪಾಸ್ಟ್ ಟೆನ್ಸ್. ಈಗ ನಾನು ಏನು ಕೊಂಡ್ಕೊಂಡಿದ್ದೀನಿ? ಐ ಬಾಟ್ ಡ್ಯಾಶ್ ರೀಸೆಂಟ್ಲಿ. ಹೊಸದಾಗಿ ಏನೇನು ಕೊಂಡ್ಕೊಂಡಿದ್ದೀನಿ? ಹೋಮನ್ನು, ಹೌಸನ್ನು. ಕೊಂಡ್ಕೊಳ್ಳೋದಕ್ಕೆ ಮನೆ ಹೋಮ್ ಸಿಕ್ಕಲ್ಲ, ಹೌಸೇ ಸಿಕ್ಕೋದು. ಸೊ ನಾನೇನು ಮಾಡಿದೆ? ಐ ಬಾಟ್ ದ ಹೌಸ್ ರೀಸೆಂಟ್ಲಿ. ನ್ಯೂ ಹೌಸನ್ನು ಕೊಂಡ್ಕೊಂಡಿದ್ದೇನೆ, ಹೊಸ ಮನೆಯನ್ನು ಕಂಡುಕೊಂಡಿದ್ದೇನೆ ಅಂತ. ದ ಸ್ಟೂಡೆಂಟ್ ವಾಸ್ ಡ್ಯಾಶ್ ಸಿಕ್. ಈಗ ಆಚೆ ಯಾರಾದರೂ ಓದ್ಕೊಳ್ಳೋಕೆ ಹೋಗಿರ್ತಾರೆ ಮಕ್ಕಳು, ಅಥವಾ ಕೆಲಸಕ್ಕೆ ಹೋಗಿರ್ತಾರೆ. ಅವ್ರಿಗೆ ಹಾಸ್ಟೆಲಲ್ಲಿ PGಯಲ್ಲಿ ಇರಬೇಕಾಗತ್ತೆ. ಆಗ ಅವರು ಮನೆ ಸದಸ್ಯರನ್ನ ಮನೆಯನ್ನು ಮಿಸ್ ಮಾಡ್ಕೋತಾರೆ. ಅದಕ್ಕೆ ಹೌಸ್ ಸಿಕ್ ಅನ್ಬಾರ್ದು, ಹೋಮ್ ಸಿಕ್ ಅಂತಾರೆ. ಅದಕ್ಕೆ ಏನಂತ ಬರೀಬೇಕು? ಹೋಮ್ ಸಿಕ್. ದ ಸ್ಟೂಡೆಂಟ್ ವಾಸ್ ಡ್ಯಾಶ್ ಸಿಕ್. ದ ಸ್ಟೂಡೆಂಟ್ ವಾಸ್ ಹೋಮ್ ಸಿಕ್. ಐ ಲಿವ್ ಮೈ ಡ್ಯಾಶ್ ಎವ್ರಿ ಡೇ. ಈಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ? ಮನೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತೀವಿ, ಸ್ಕೂಲಿಗೆ ಹೋಗ್ತೀವಿ. ಈಗ ಮನೆ ಅಂದರೆ ಇಲ್ಲಿ ನಾವು ಮನೆಯನ್ನು ಬಿಡಲ್ಲ. ಮನೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ, ತಲೆಯಲ್ಲಿ ಸಾಮಾನ್ಯ ನಮ್ಮ ಬುದ್ಧಿಯಲ್ಲಿ ಇದ್ದೇ ಇರುತ್ತೆ. ಮನೆ ಅಂದರೆ ನಾವು ಬಿಟ್ಟು ಹೋಗೋದು ಏನು ಹೇಳಬೇಕು? ಹೌಸ್ ಹೇಳಬೇಕು. ಐ ಲಿವ್ ಮೈ ಹೌಸ್ ಎವ್ರಿ ಡೇ ಅಟ್ 8 AM. ಹೀಗೆ ಹೇಳ್ತಾ ಹೋಗ್ಬೋದು. ಈಗ ಹೌಸ್ ಮತ್ತು ಹೋಮ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಪ್ರಾಕ್ಟೀಸ್ ಮಾಡಿ, ಇನ್ನಷ್ಟು ಸೆಂಟೆನ್ಸಸ್ ಮಾಡಿ. ಹೋಮ್ ಬಗ್ಗೆ, ಹೌಸ್ ಬಗ್ಗೆ ವ್ಯತ್ಯಾಸನ ಇನ್ನೆಷ್ಟು ಆಳವಾಗಿ ತಿಳ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.